In this video we'll discuss about dyes. Previous video discuss ಮಾಡಿದ್ವಿ dyes ಬಗ್ಗೆ. ಅದರ continuation part ಇದು. Okay, modern dyes. Modern dyes are the those that require mordant, that is metal salts such as aluminum, iron or chromium to fix a dye onto the fabric. ಇದೊಂದು ಸಬ್ಸ್ಟೆನ್ಸ್ ಇದು ನಮ್ಗೆ ಏನಕ್ಕೆ ಬೇಕಂದ್ರೆ ಡೈನ ಫಿಕ್ಸ್ ಮಾಡಕ್ಕೆ ಯಾವ್ದ ಮೇಲೆ ಫ್ಯಾಬ್ರಿಕ್ ಮೇಲೆ ಇದು ಬೇಕು. ಓಕೆ, ಅಂದ್ರೆ ದ ಮಾಡರ್ನ್ ಫಾರ್ಮ್ಸ್ ಎ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಇದೇನಾಗುತ್ತೆ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದ ಡೈಸ್ ಮತ್ತೆ ಫೈಬರ್, ವಿಚ್ ಇಂಪ್ರೂವ್ಸ್ ದ ಡೈಸ್ ಫಾಸ್ಟ್ನೆಸ್ ಅಂಡ್ ಡ್ಯೂರಬಿಲಿಟಿ. ಇದೇನ್ ಮಾಡುತ್ತೆ, ಡೈಸ್ ನ ಫಾಸ್ಟ್ನೆಸ್ ಮತ್ತೆ ಡ್ಯೂರಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ದೀಸ್ ಡೈಸ್ ಆರ್ ಕಾಮನ್ಲಿ used for natural fibers like cotton and wool, and the final color obtained often depends upon the type of mordant used. Final color ಯಾವ್ದು ಡಿಪೆಂಡ್ ಆಗುತ್ತೆ ಅಂದ್ರೆ ನಾವು ಯಾವ mordant ಯೂಸ್ ಮಾಡಿದ್ವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಿಕಾಸ್ different metal ions can produce different colors with the same dye. Therefore ಇದು ಕಲರ್ ಡಿಪೆಂಡ್ ಆಗೋದು ಯಾವ ಮೆಟಲ್ ಅಯಾನ್ ಯೂಸ್ ಮಾಡಿದ್ವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಒಂದು ಅಲ್ಜಿರಿನ್. ಇಟ್ಸ್ ಎಕ್ಸಾಂಪಲ್ ಫಾರ್ mordant dye. ಇಟ್ಸ್ ಸ್ಟ್ರಕ್ಚರ್ ಆಫ್ ಏನಿದು Algerine. Next, role of mordants in the dyeing process. Okay, in the dyeing process, mordant role ಏನು? Okay, already ಹೇಳಿದ್ದೀನಿ ನಾನು, ಈಗ brief ಆಗಿ ಒಂದ್ಸಲ ನೋಡೋಣ. A mordant is the substance, usually a metal salt, that plays very important role in the fixing dyes onto the fibers such as cotton and wool or silk. Many natural dyes have little affinity for fibers on their own. Many natural dyes ಏನಿರುತ್ತೆ ಲಿಟಲ್ ಅಫಿನಿಟಿ ಇರುತ್ತೆ, ಲೆಸ್ ಅಫಿನಿಟಿ ಇರುತ್ತೆ ಟುವರ್ಡ್ಸ್ ಫೈಬರ್ಸ್ ಓನ್ ಆಗಿ. ಸೊ ಮಾಡರ್ನ್ಸ್ ಕ್ಯಾನ್ ಆಕ್ಟ್ ಆಸ್ ಎ ಕೆಮಿಕಲ್ ಬ್ರಿಡ್ಜ್ ಬಿಟ್ವೀನ್ ಡೈ ಮತ್ತೆ ಫ್ಯಾಬ್ರಿಕ್. ಈ ಮಾಡರ್ನ್ ಏನಾಗಿ ಆಕ್ಟ್ ಮಾಡುತ್ತೆ, ಬ್ರಿಡ್ಜ್ ಆಗಿ ಆಕ್ಟ್ ಮಾಡುತ್ತೆ ಇನ್ ಬಿಟ್ವೀನ್ ಡೈಸ್ ಮತ್ತೆ ಫ್ಯಾಬ್ರಿಕ್ ನಡುವೆ. ದೇರ್ಫೋರ್ ಅವಾಗೇನಾಗುತ್ತೆ, ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಆಗುತ್ತೆ ಯಾವ್ದ್ರ ಮಧ್ಯೆ, ಡೈ ಮತ್ತೆ ಫ್ಯಾಬ್ರಿಕ್ ನಡುವೆ. ದೇರ್ಫೋರ್ ದ ಪ್ರೈಮರಿ ರೋಲ್ ಆಫ್ ಮಾಡರ್ನ್ ಈಸ್ ಟು ಇನ್ಕ್ರೀಸ್ ದ ಫಾಸ್ಟ್ನೆಸ್ ಆಫ್ ಡೈಸ್. ಫಾಸ್ಟ್ನೆಸ್ ಆಫ್ ಡೈಸ್ ಅಂದ್ರೆ ಏನು, improves the resistance to washing, light and environmental factors. Therefore it is formed by coordination complex between the fiber and the dye molecule. A common mordants include alum, iron salts and chromium salts. ಇದೆಲ್ಲ ಯಾವ್ದು ಎಕ್ಸಾಂಪಲ್ಸ್, mordants ಗೆ ಎಕ್ಸಾಂಪಲ್ಸ್. Mordants can also influence the final color of the dyed fabric. ಇದು ಆಲ್ರೆಡಿ ಹೇಳಿದ್ವಿ, mordants ಫೈನಲ್ ಕಲರ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಬಿಕಾಸ್ ವಿ ಆರ್ ಯೂಸಿಂಗ್ ಮೆಟಲ್ ಸಾಲ್ಟ್ಸ್. ಒಂದೊಂದು ಮೆಟಲ್ ಸಾಲ್ಟ್ಸ್ ಒಂದೊಂದು ಕಲರ್ ಇರುತ್ತೆ. ಓಕೆ, ದ ಸೇಮ್ ಡೈ ಕ್ಯಾನ್ ಪ್ರೊಡ್ಯೂಸ್ ಡಿಫರೆಂಟ್ ಶೇಡ್ಸ್ ಡಿಪೆಂಡಿಂಗ್ ಅಪಾನ್ ದಿ mordant used. ಓಕೆ, alum may give brighter color while iron tends to give dull or darken shades. This property is widely used in textile dyeing to obtain variety of hues from the single dye. ಓಕೆ, ಈ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ ಡೈಸ್ ಇಂಡಸ್ಟ್ರಿ, ಇದನ್ನ ಟೆಕ್ಸ್ಟೈಲ್ ಎಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದನ್ನ ಯೂಸ್ ಮಾಡ್ತೀವಿ. The use of mordants in dyeing has important environmental implications, especially when metal salts are involved. ನಾವು mordant ಯೂಸ್ ಮಾಡೋದ್ರಿಂದ ಓಕೆ ಅದೇನು ಮಾಡ್ತೀವಿ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಾವೇನು ಮಾಡ್ತೀವಿ ಇಲ್ಲಿ, ವಿ ಆರ್ ಯೂಸಿಂಗ್ ಮೆಟಲ್ ಸಾಲ್ಟ್ಸ್. ಓಕೆ, ಯಾವ ಥರ ಎಫೆಕ್ಟ್ ಆಗುತ್ತೆ ನೋಡೋಣ. ಫಸ್ಟ್ ಒನ್ ಇಸ್ ವಾಟರ್ ಪೊಲ್ಯೂಷನ್. many traditional mordants such as chromium, copper and tin salts are toxic. ಈ ಮೆಟಲ್ ಸಾಲ್ಟ್ಸ್ ಇದೆಲ್ಲ ದೇ ಆರ್ ಟಾಕ್ಸಿಕ್ ಇನ್ ನೇಚರ್. During dyeing process, excess mordant and dye are released into the waste water process. ಡೈಯಿಂಗ್ ಮಾಡಬೇಕಾದ್ರೆ ಅಂದ್ರೆ ಫಿಕ್ಸ್ ಮಾಡ್ತೀವಲ್ಲ ಡೈನ ಫ್ಯಾಬ್ರಿಕ್ ಮೇಲೆ, ಅವಾಗ ಏನಾಗುತ್ತೆ, ಎಕ್ಸೆಸ್ ಅಮೌಂಟ್ mordant ಮತ್ತೆ ಡೈ ರಿಲೀಸ್ ಆಗುತ್ತೆ ಇಂಟು ದ ವೇಸ್ಟ್ ವಾಟರ್, ಲೀಡಿಂಗ್ ಟು ಕಂಟಾಮಿನೇಷನ್ ಆಫ್ ರಿವರ್ಸ್ ಅಂಡ್ ಲೇಕ್ಸ್. This can harm aquatic life and disturb the ecosystems. Okay, this about ಇದು ವಾಟರ್ ಪೊಲ್ಯೂಷನ್ ಆಗುತ್ತೆ. Okay, mordants ಯೂಸ್ ಮಾಡೋದ್ರಿಂದ water pollution ಆಗುತ್ತೆ, that is dangerous to the living creatures. Second one is toxicity and health hazardous. Heavy metal mordants, especially chromium compounds, can be hazardous to the human health. Okay, heavy metal mordants, especially the mordant containing chromium salt is hazardous to the human health, causing skin irritation and long-term toxicity. Workers in dyeing industries are particularly at risk without proper safety measures. Okay, ಇದು ಒಂದು side effect. Next, non-biodegradability. Metal-based mordants do not easily degrade in the environment. They can accumulate in soil and water, leading to long-term pollution and entry into the food chain. Okay, ಏನಾಗುತ್ತೆ, ಇದು ನಾನ್ ಬಯೋಡಿಗ್ರೇಡಬಲ್. ಈ ಮೆಟಲ್-ಬೇಸ್ಡ್ mordants ಏನಿದು ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಈಸಿಯಾಗಿ ಅದು ಎನ್ವೈರನ್ಮೆಂಟಲ್ಲಿ ಡಿಸ್ಇಂಟಿಗ್ರೇಷನ್ ಆಗೋದಿಲ್ಲ. ದೇ ಕ್ಯಾನ್ ಅಕ್ಯುಮುಲೇಟ್ ಇನ್ ಟು ದ ಸಾಯಿಲ್ಸ್ ಅಲ್ಲಿ ಹೋಗುತ್ತೆ, ವಾಟರ್ ಹೋಗುತ್ತೆ, ಏನಾಗುತ್ತೆ, ಲಾಂಗ್ ಟರ್ಮ್ ಪೊಲ್ಯೂಷನ್ ಆಗುತ್ತೆ, ಮತ್ತೆ ಫುಡ್ ಚೈನ್ ಎಲ್ಲ ಅದು ಎಂಟ್ರಿ ಆಗುತ್ತೆ.
Okay, next one is sludge generation. Effluent treatment of dye wastewater produces toxic sludge containing heavy metals. Disposal of this sludge is major environmental challenge. Sludge generation ಆಗೋದ್ರಿಂದ ಅದನ್ನ ಡಿಸ್ಪೋಸ್ ಮಾಡಿದ್ರೆ ಚಾಲೆಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಯೂಸಸ್ ಆಫ್ ಮಿಥೈಲ್ ಆರೆಂಜ್ ಅಂಡ್ ಫಿನಾಪ್ತಲಿನ್, ಇದ್ರ ಬಗ್ಗೆ ನೋಡೋಣ. ಮಿಥೈಲ್ ಆರೆಂಜ್ ಅಂದರೆ ಇದು ಒಂದು ಡೈ ಅಥವಾ ಇದೊಂದು ಇಂಡಿಕೇಟರ್ ಅಂತ ಹೇಳ್ಬೋದು. ಇದು ಸ್ಟ್ರಕ್ಚರ್ ಆಫ್ ಮಿಥೈಲ್ ಆರೆಂಜ್. ಓಕೆ, ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಮಿಥೈಲ್ ಆರೆಂಜ್ ಇಸ್ ಕಾಮನ್ಲಿ ಯೂಸ್ಡ್ ಆಸಿಡ್ ಬೇಸ್ ಇಂಡಿಕೇಟರ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಇಟ್ ಈಸ್ ಮೈನ್ಲಿ ಯೂಸ್ ಇನ್ ಸ್ಟ್ರಾಂಗ್ ಆಸಿಡ್ ವರ್ಸಸ್ ವೀಕ್ ಬೇಸ್ ಟೈಟ್ರೇಷನ್ಸ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಇದನ್ನ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ ಆಸ್ ಎ ಇಂಡಿಕೇಟರ್. ಇಂಡಿಕೇಟರ್ ಅಂದರೆ ಏನು? ಸಬ್ಸ್ಟೆನ್ಸ್ ಇಟ್ ಈಸ್ ಯೂಸ್ ಟು ಫೈಂಡ್ ದ ಎಂಡ್ ಪಾಯಿಂಟ್. ಓಕೆ, especially HCl versus Na2CO3 because it shows a sharp color change from red to yellow in the pH range of 3.1 to 4.4. It is also used to detect the acidity in solutions in water testing and sometimes in textile dyeing as pH sensitive dye. In laboratories it helps determine the end point of titrations involving mineral acids. ಅಂದರೆ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ, ಮತ್ತು ವಾಟರ್ ಟೆಸ್ಟಿಂಗ್ ಅಲ್ಲೂ ಯೂಸ್ ಮಾಡ್ತೀವಿ, ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಜನರಲ್ ಆಗಿ ಎಂಡ್ ಪಾಯಿಂಟ್ ಕಂಡುಹಿಡಿಯೋಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಇಂಡಸ್ಟ್ರಿಯಲ್ ಯೂಸಸ್ ಹೇಳ್ಬೋದು ಬ್ರೀಫ್ ಆಗಿ. ಆಸಿಡ್ ಬೇಸ್ ಟೈಟ್ರೇಷನ್ಸಲ್ಲಿ ವಿ ಆರ್ ಯೂಸಿಂಗ್ ಟು ಫೈಂಡ್ ದ acidity or alkalinity, especially in strong acid versus weak base titrations. Textile industry uses as a dye for coloring fabrics due to its also structure. ಮತ್ತೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹೆಲ್ಪ್ಸ್ ಇನ್ ಮಾನಿಟರಿಂಗ್ ದಿ pH levels of water to ensure safe treatment processes. Okay, chemical manufacturing ಅಲ್ಲಿ used for quality control during production of acids and related chemicals. These are the applications of ಮಿಥೈಲ್ ಆರೆಂಜ್. ನೆಕ್ಸ್ಟ್ ಯೂಸಸ್ ಆಫ್ ಫಿನಾಪ್ತಲಿನ್. ಓಕೆ, ಫಿನಾಪ್ತಲಿನ್ ಬಗ್ಗೆ ನಮ್ಗೆ ಗೊತ್ತಿದೆ. ಇಟ್ ಈಸ್ ಕಲರ್ಲೆಸ್ ಇನ್ ಅಸ್ಟಿಕ್ ಮೀಡಿಯಾ, ಪಿಂಕ್ ಇನ್ ಬೇಸಿಕ್ ಮೀಡಿಯಾ. ಓಕೆ, ಇದು ಸ್ಟ್ರಕ್ಚರ್ ಆಫ್ ಫಿನಾಪ್ತಲಿನ್. ಇದು ಫಿನಾಪ್ತಲಿನ್ ಇಸ್ ಅದರ್ ವೈಡ್ಲಿ ಯೂಸ್ಡ್ ಆಸಿಡ್ ಬೇಸ್ ಇಂಡಿಕೇಟರ್. ಇದನ್ನು ಆಸಿಡ್ ಬೇಸ್ ಇಂಡಿಕೇಟರ್ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಲೈಕ್ HCl ವರ್ಸಸ್ NaOH. ಇಟ್ ಇಸ್ ಕಲರ್ಲೆಸ್ ಇನ್ ಅಸ್ಟಿಕ್ ಮೀಡಿಯಾ, ಪಿಂಕ್ ಇನ್ ಬೇಸಿಕ್ ಮೀಡಿಯಾ. pH ಏನಾಗುತ್ತೆ, ಟ್ರಾನ್ಸಿಷನ್ಸ್ ಏನಾಗುತ್ತೆ 8.2 to 10. It is used in volumetric analysis to identify the end point of titrations. In teaching experiments and sometimes in alkalinity testing of water. Water testing ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ ಟು ಫೈಂಡ್ ದ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್ಸ್. ಓಕೆ, ಜನರಲ್ ಆಗಿ ಹೇಳ್ಬೇಕಂದ್ರೆ ಅಪ್ಲಿಕೇಶನ್ಸ್ ಇಟ್ ಈಸ್ ಯೂಸಸ್ ಆಸಿಡ್ ಬೇಸ್ ಟೈಟ್ರೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕಾಮನ್ಲಿ ಯೂಸ್ ಇನ್ ಲ್ಯಾಬೊರೇಟರೀಸ್ ಅಂಡ್ ಇಂಡಸ್ಟ್ರೀಸ್ ಫಾರ್ ಸ್ಟ್ರಾಂಗ್ ಆಸಿಡ್ ಬೇಸ್ ಟೈಟ್ರೇಷನ್ಸ್. ಪಾಲಿಮರ್ ರೆಸಿನ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. Means it is using synthesis of certain polymers and resins. ಕೆಲವೊಂದು ಪಾಲಿಮರ್ಸ್ ಸಿಂಥೆಸಿಸ್ ಮಾಡೋಕ್ಕೆ ಮತ್ತು ರೆಸಿನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. pH ಟೆಸ್ಟಿಂಗ್ ಇನ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಯೂಸ್ ಟು ಡಿಟೆಕ್ಟ್ ದ ಆಲ್ಕಲೈನ್ ಕಂಡೀಷನ್ಸ್ ಇನ್ ಸೊಲ್ಯೂಷನ್ಸ್ ಟರ್ನ್ಸ್ ಪಿಂಕ್ ಆರ್ ಬೇಸಿಕ್ ಮೀಡಿಯಾ. ಅಂದರೆ ಅಸಿಡಿಟಿ ಮತ್ತು ಆಲ್ಕಲೈನಿಟಿ ಟೆಸ್ಟ್ ಮಾಡೋಕ್ಕೆ ಇಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ಅದನ್ನು ಫಿನಾಪ್ತಲಿನ್ನ. ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ಡೈಸ್ ಆನ್ ದ ಎನ್ವೈರನ್ಮೆಂಟ್. ಡೈಸ್ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಎನ್ವೈರನ್ಮೆಂಟ್ ಮೇಲೆ ಇದನ್ನು ನೋಡೋಣ ಈಗ. Dyes, especially synthetic one used in textile, paper and leather industries, can cause serious environmental problems when released without any treatment. Okay, ಅಂದರೆ ಡೈಸ್ ಅನ್ನು ಡೈರೆಕ್ಟಾಗಿ ರಿಲೀಸ್ ಮಾಡಿದಾಗ ವಿತೌಟ್ ಎನಿ ಟ್ರೀಟ್ಮೆಂಟು ಇಟ್ ಕಾಸಸ್ ಮೀನ್ಸ್ ಸೀರಿಯಸ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್. ಓಕೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಈವನ್ ಸ್ಮಾಲ್ ಅಮೌಂಟ್ ಆಫ್ ಡೈ ಇಂಪಾರ್ಟ್ ಇಂಟೆನ್ಸ್ ಕಲರ್ ಟು ವಾಟರ್, ರಿಡ್ಯೂಸಿಂಗ್ ಲೈಟ್ ಪೆನೆಟ್ರೇಷನ್ ಅಂಡ್ ಡಿಸ್ಟರ್ಬಿಂಗ್ ದ photosynthesis in aquatic plants. ಈ ಥರ ಎಫೆಕ್ಟ್ ಆಗುತ್ತೆ. ಟಾಕ್ಸಿಸಿಟಿ, ಮೆನಿ ಡೈಸ್ ಬ್ರೇಕ್ ಡೌನ್ ಇಂಟು ಟಾಕ್ಸಿಕ್ ಅಂಡ್ ಇಟ್ ಈಸ್ ಕಾರ್ಸಿನೋಜೆನಿಕ್ ಅಮೈನ್ಸ್ ಅಫೆಕ್ಟಿಂಗ್ aquatic organisms and human health. Means it will negative impact on living creatures. ಮತ್ತು ಆಕ್ಸಿಜನ್ ಡಿಪ್ಲೀಷನ್ ಆಗುತ್ತೆ. ಆರ್ಗ್ಯಾನಿಕ್ ಡೈ ವೇಸ್ಟ್ ಇನ್ಕ್ರೀಸಸ್ ದ BOD ಮತ್ತು COD ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ, ರಿಡ್ಯೂಸಿಂಗ್ ದ DO ವ್ಯಾಲ್ಯೂನ ರಿಡ್ಯೂಸ್ ಮಾಡುತ್ತೆ. ದಟ್ ವಿಲ್ ಎಫೆಕ್ಟ್ ಆನ್ aquatic life. ನೆಕ್ಸ್ಟ್ persistence. Synthetic dyes are often non-biodegradable, remaining in the environment for long-term periods. ಇದು ಈ ಥರ ಎಫೆಕ್ಟ್ ಆಗುತ್ತೆ. Bioaccumulation ಅಂದರೆ some dye components and heavy metals accumulate in the food chain and posing long-term risk. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇನ್ನೊಂದು ಬ್ರೀಫ್ ಆಗಿ ಹೇಳ್ತಾರೆ ಇನ್ನಷ್ಟೇ. ನೆಕ್ಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಡೈ ಇಂಡಸ್ಟ್ರೀಸ್. ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಟು ಮಿನಿಮೈಸ್ ದ ಡೈ ಪೊಲ್ಯೂಷನ್. ಪ್ರಾಪರ್ ಆಗಿ ನಾವು ಡೈನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ, ದಟ್ ಈಸ್ ರಿಕ್ವೈರ್ಡ್ ಟು ಮಿನಿಮೈಸ್ ದ ಪೊಲ್ಯೂಷನ್. ಫಿಸಿಕಲ್ ಮೆಥಡ್ಸ್ ಯಾವ್ದು ಯೂಸ್ ಮಾಡ್ತೀವಿ? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಬ್ಸಾರ್ಪ್ಷನ್ ಯೂಸ್ ಮಾಡ್ತೀವಿ, ಲೈಕ್ ವಿ ಆರ್ ಯೂಸಿಂಗ್ ಆಕ್ಟಿವೇಟ್ ಚಾರ್ಕೋಲ್ ಟು ರಿಮೂವ್ ದ ಡೈಸ್. ಮತ್ತೆ ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್ ಪ್ರೊಸೆಸ್ನ ಯೂಸ್ ಮಾಡ್ತೀವಿ ಫಾರ್ ಸಸ್ಪೆಂಡೆಡ್ ಟು ರಿಮೂವ್ ದ
suspended particles. Okay, chemical methods ಅಲ್ಲಿ coagulation, fluctuation ಮತ್ತೆ flocculation to aggregate the dye particles. ಪಾರ್ಟಿಕಲ್ಸ್ ಅಗ್ರಿಗೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಆಕ್ಸಿಡೇಷನ್ ಪ್ರೊಸೆಸ್ ಯೂಸ್ ಮಾಡ್ತೀವಿ. ದಟ್ ಇಸ್ ಓಝೋನೇಷನ್ ಫೆಂಟನ್ ರಿಯಾಕ್ಷನ್ ಟು ಡಿಗ್ರೇಡ್ ದ ಡೈನ ಡಿಗ್ರೇಡ್ ಮಾಡೋಕ್ಕೆ ವೇರ್ ಯೂಸಿಂಗ್ ಆಕ್ಸಿಡೇಷನ್ ಪ್ರೊಸೆಸಸ್. ಓಕೆ, ನೆಕ್ಸ್ಟ್ ಬಯಾಲಜಿಕಲ್ ಪ್ರೊಸೆಸ್ ಅಲ್ಲಿ ಮೈಕ್ರೋ ಆರ್ಗನ್ಸ್ ಯೂಸ್ ಮಾಡ್ತೀವಿ, ಲೈಕ್ ಬ್ಯಾಕ್ಟೀರಿಯಾ, ಫಂಗಿ, ಆಲ್ಗೆ ಯೂಸ್ ಮಾಡ್ತೀವಿ ಟು ಬ್ರೇಕ್ ಡೌನ್ ದ ಡೈಸ್ ಇನ್ ಏರೋಬಿಕ್ ಅಂಡ್ ಅನ್ಏರೋಬಿಕ್ ಟ್ರೀಟ್ಮೆಂಟ್ ಸಿಸ್ಟಮ್ಸ್. ಓಕೆ, ಡೈಸ್ನ ಡಿಗ್ರೇಡ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಮೈಕ್ರೋ ಆರ್ಗನಿಸಮ್ಸ್. ನೆಕ್ಸ್ಟ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಅಲ್ಲಿ ಯಾವ್ದು ಬರುತ್ತೆ, ಮೆಂಬ್ರೇನ್ ಫಿಲ್ಟ್ರೇಷನ್ ಸಚ್ ಆಸ್ RO, ರಿವರ್ಸ್ ಆಸ್ಮೋಸಿಸ್, ನ್ಯಾನೋ ಫಿಲ್ಟ್ರೇಷನ್, ಇದನ್ನೆಲ್ಲ, ಮತ್ತೆ ಅಡ್ವಾನ್ಸ್ಡ್ ಆಕ್ಸಿಡೇಷನ್ ಪ್ರೊಸೆಸಸ್ ದಟ್ ಇಸ್ AOPS ಫಾರ್ ಕಂಪ್ಲೀಟ್ ಮಿನರಲೈಸೇಷನ್, ಇದನ್ನೆಲ್ಲ ಯೂಸ್ ಮಾಡ್ತೀವಿ ಫಾರ್ ದಿ ಡೈ ಡಿಗ್ರೇಡ್ ಮೀನ್ಸ್ ಡೈ ಪೊಲ್ಯೂಷನ್ ಪ್ರಿವೆಂಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪ್ರಾಕ್ಟೀಸಸ್, ಇನ್ಸ್ಟಾಲೇಷನ್ ಆಫ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ವಾಟರ್ ರಿಸೈಕ್ಲಿಂಗ್ ಅಂಡ್ ರಿಯೂಸ್, ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಸಿಸ್ಟಮ್ಸ್ ಇನ್ ಮಾಡರ್ನ್ ಇಂಡಸ್ಟ್ರೀಸ್, ಇದೆಲ್ಲ ಏನು ಮಾಡುತ್ತೆ, ಡೈ ಪೊಲ್ಯೂಷನ್ ಅನ್ನೋದು ಪ್ರಿವೆಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಯೋಡಿಗ್ರೇಡಬಲ್ ಡೈಸ್. ಓಕೆ, ಬಯೋಡಿಗ್ರೇಡಬಲ್ ಡೈಸ್ ಅಂದ್ರೆ ಏನು? Biodegradable dyes are the environmental friendly alternative that can be broken down naturally by microorganisms. It is opposite to the synthetic dyes. Synthetic dyes ಅಂದ್ರೆ ಏನದು, ಅದು ಡಿಗ್ರೇಡ್ ಆಗಲ್ಲ, ಇದು ಡಿಗ್ರೇಡ್ ಆಗುತ್ತೆ. ನ್ಯಾಚುರಲ್ ಡೈಸ್ ನಾವು ಎಲ್ಲಿಂದ ಬರ್ತೇವೆ, ಜನರಲಿ ಫ್ರಮ್ ದಿ ಪ್ಲಾಂಟ್ಸ್, ಇಂಡಿಗೋ, ಟರ್ಮರಿಕ್, ಮತ್ತೆ ಅನಿಮಲ್ಸ್, ಮತ್ತೆ ಮಿನರಲ್ಸ್. ಓಕೆ, ಮ್ಯಾಡರ್ ಇದರಿಂದ ಬರುತ್ತೆ. ಲೋ ಟಾಕ್ಸಿಸಿಟಿ, ದೇ ಆರ್ ಜನರಲಿ ನಾನ್ ಟಾಕ್ಸಿಕ್ ಅಂಡ್ ಸೇಫ್ ಫಾರ್ ಎಕೋಸಿಸ್ಟಮ್ಸ್. ಓಕೆ, ನೆಕ್ಸ್ಟ್ ಇದು ಬಯೋಡಿಗ್ರೇಡಬಲ್, ಇದು ಈಸಿಲಿ ಡಿಕಂಪೋಸ್ಡ್, ರಿಡ್ಯೂಸಿಂಗ್ ಲಾಂಗ್ ಟರ್ಮ್ ಪೊಲ್ಯೂಷನ್. ರಿನ್ಯೂಬಲ್ ಸೋರ್ಸಸ್ ಒಪ್ಟೈನ್ ಫ್ರಮ್ ದಿ ಸಸ್ಟೈನಬಲ್ ರಾ ಮೆಟೀರಿಯಲ್ಸ್, ಇದನ್ನ ನ್ಯಾಚುರಲ್ ಆಗಿ ಒಪ್ಟೈನ್ ಮಾಡ್ತೀವಿ. ಅಂದರೆ ಬಯೋಡಿಗ್ರೇಡಬಲ್ ಡೈಸ್ ಅಂದರೆ ಯೂಶಲಿ ಎಲ್ಲಿಂದ ಬರುತ್ತೆ, ಪ್ಲಾಂಟ್ಸ್ ಇಂದ ಬರುತ್ತೆ. ಓಕೆ, ಲಿಮಿಟೇಷನ್ಸ್ ಏನು? ಲೋವರ್ ಕಲರ್ ಫಾಸ್ಟ್ನೆಸ್ ಕಂಪೇರ್ ಟು ಸಿಂಥೆಟಿಕ್ ಡೈಸ್. ಲೋವರ್ ಕಲರ್ ಫಾಸ್ಟ್ನೆಸ್ ಇರುತ್ತೆ ಇದು, ಅಂದ್ರೆ ಅಷ್ಟು ಸ್ಟೇಬಲ್ ಇರೋದಿಲ್ಲ ಕಂಪೇರ್ ಟು ಸಿಂಥೆಟಿಕ್ ವಾಯ್ಸ್. ಮತ್ತೆ ಲಿಮಿಟೆಡ್ ಕಲರ್ ರೇಂಜ್ ಲಿಮಿಟೆಡ್ ಇರುತ್ತೆ. ಮತ್ತೆ ಇದಕ್ಕೂ ಮಾರ್ಡೆಂಟ್ಸ್ ಬೇಕಾಗುತ್ತೆ. ಓಕೆ, ಇದಕ್ಕೂ ಮೇ ಸ್ಟಿಲ್ ರಿಕ್ವೈರ್ ಮಾರ್ಡೆಂಟ್ಸ್ ವಿಚ್ ಮಸ್ಟ್ ಬಿ ಎಕೋ ಫ್ರೆಂಡ್ಲಿ. ಮಾರ್ಡೆಂಟ್ಸ್ ಯೂಸ್ ಮಾಡಿದ್ರೆ ದಟ್ ಶುಡ್ ಬಿ ಎಕೋ ಫ್ರೆಂಡ್ಲಿ ಆಗಬೇಕು. ಓಕೆ, ನೆಕ್ಸ್ಟ್ ಡೈಸ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟ್ ದಿ ಎನ್ವೈರನ್ಮೆಂಟಲ್ ಥ್ರೂ ಪೊಲ್ಯೂಷನ್, ಟಾಕ್ಸಿಸಿಟಿ ಅಂಡ್ ಪರ್ಸಿಸ್ಟೆನ್ಸ್. Effective waste management strategies and the adoption of biodegradable dyes are essential steps towards a sustainable and eco-friendly industrial practices. ಅಂದರೆ ನಾವು ಸಿಂಥೆಟಿಕ್ ಡೈಸ್ ಯೂಸ್ ಮಾಡೋದ್ರಿಂದ ಅದೇನಾಗುತ್ತೆ, ಎನ್ವೈರನ್ಮೆಂಟಲ್ ಮತ್ತೆ ನಮ್ಮ ಹೆಲ್ತ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸಿಂಥೆಟಿಕ್ ಡೈಸ್. Therefore nowadays the research focus is shifted towards eco-friendly dyes. Eco-friendly dyes ಅಂದ್ರೆ ಯೂಶಲಿ ಎಲ್ಲಿಂದ ಬರುತ್ತೆ, ಪ್ಲಾಂಟ್ಸ್ ಇಂದ ಬರುತ್ತೆ. ಬಟ್ ಅದರ ಲಿಮಿಟೇಷನ್ಸ್ ನಾವು ಓವರ್ಟೇಕ್ ಮಾಡಿ ಅದನ್ನ ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಆವಾಗ ಅಷ್ಟೇನಾಗುತ್ತೆ, ಪೊಲ್ಯೂಷನ್ಸ್ ಎಲ್ಲ ಕಂಟ್ರೋಲ್ ಬರುತ್ತೆ. ಓಕೆ, ಥ್ಯಾಂಕ್ ಯು.